ಡೀಟೇಲ್ಸ್ನೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇನ್ಫ್ಯಾಕ್ಟ್ ನೀವು ಈ ವಿವಾದಿತ ಜಾಗಕ್ಕೂ ಹೋಗಿದ್ರಿ, ಹಾಗೆ ಯಾವ ಭೂಮಿಯನ್ನ ಕಳೆದುಕೊಂಡ ಕಾರಣಕ್ಕೋಸ್ಕರ 14 ಸೈಟ್ಗಳನ್ನ ಕೊಡಲಾಗಿದೆ ಅಂತ ಹೇಳಲಾಗಿತ್ತು, ಆ ಬಡಾವಣೆಗೂ ಕೂಡ ನೀವು ಹೋಗಿದ್ರಿ. ಮೇಲ್ನೋಟಕ್ಕೇನೆ ಕಾಣಿಸ್ತಾ ಇತ್ತು ಇಲ್ಲಿ ಏನೋ ದಾಖಲಾತಿಗಳಲ್ಲಿ ಎಡವಟ್ಟಾಗಿದೆ ಅಂತ ಹೇಳಿ. ಮುಖ್ಯಮಂತ್ರಿಗಳ ಪ್ರಭಾವ ಇತ್ತೋ ಇಲ್ವೋ ಅದು ಸೆಕೆಂಡರಿ ಪ್ರಶ್ನೆ. ಆದರೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸಾಕ್ಷ್ಯವೇ ಇಲ್ಲ ಅಂತ ಹೇಳಿರೋದು ದೂರುದಾರರಿಗೆ ಮಾತ್ರವಲ್ಲ, ಈ ಪ್ರಕರಣವನ್ನು ಗಮನಿಸ್ತಾ ಇರೋ ವೀಕ್ಷಕರಿಗೂ ಕೂಡ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನಿಸ್ತಿಲ್ವಾ ಅಂತ. ನೂರಕ್ಕೆ ನೂರಷ್ಟು ಸತ್ಯ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಲೋಪಗಳಾಗಿರುವಂಥದ್ದು ನೂರಕ್ಕೆ ನೂರಷ್ಟು ಸತ್ಯ. ಆದರೆ CM ಅವರ ಪತ್ನಿ ಪಡೆದಂತಹ 14 ನಿವೇಶನಗಳ ಏನು ತನಿಖೆ ನಡೀತಾ ಇತ್ತು, ಈ ಒಂದು ತನಿಖೆಯಲ್ಲಿ CM ಅವರ ಪ್ರಭಾವ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅಷ್ಟೇ ಲೋಕಾಯುಕ್ತರು ಈಗ ತನಿಖೆಯನ್ನು ಮಾಡಿರುವಂಥದ್ದು. ಈ ಒಂದು ತನಿಖೆಯಲ್ಲಿ ಎಕ್ಸ್ಪೆಕ್ಟೆಡ್ ಲೋಕಾಯುಕ್ತರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ರು, ಯಾವ ರೀತಿಯಾದಂತಹ ವರದಿಯನ್ನು ಕೊಡ್ತಾರೆ ಅಂತೇಳಿ ಈ ಹಿಂದೆಯೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಅದೇ ಮಾದರಿಯಲ್ಲಿ ಇವತ್ತು ಏನು ಕೊಟ್ಟಿರುವಂತಹ ಒಂದು ನೋಟಿಸ್ ಏನಿದೆ, ಆ ಒಂದು ನೋಟಿಸಲ್ಲಿ ಈ ಪ್ರಕರಣದ 4 ಆರೋಪಿಗಳಿದ್ದಾರೆ. CM ಸಿದ್ದರಾಮಯ್ಯ, ಅವರ ಪತ್ನಿ, ಅವರ ಭಾವೈದ ಹಾಗೂ ಜಮೀನಿನ ಮಾಲೀಕ ಇವರ ಪಾತ್ರ ಈ ಹಗರಣದಲ್ಲಿ ಇಲ್ಲ ಅಂತೇಳಿ ಈಗಾಗಲೇ ಒಂದು ಬಿ ರಿಪೋರ್ಟ್ ಹಾಕೋದಕ್ಕೂ ಕೂಡ ಒಂದು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. 1 ವಾರಗಳ ಕಾಲಾವಕಾಶ ಕೂಡ ಅವರು ತಕರಾರು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿ ತಪ್ಪೇ ಆಗಿಲ್ಲ ಅಂದ ಮೇಲೆ CM ಅವರ ಪತ್ನಿಯವರು 14 ನಿವೇಶನಗಳು ಯಾಕೆ ವಾಪಸ್ ಕೊಟ್ಟರು, ಜೊತೆಗೆ ಇಡಿ ಕೂಡ ಒಂದು ಏನು ಈ 14 ನಿವೇಶನಗಳ ಬಗ್ಗೆ ಒಂದು ಅಧಿಕೃತವಾದಂತಹ ಒಂದು ಪ್ರೆಸ್ ನೋಟ ರಿಲೀಸ್ ಮಾಡಿತ್ತು. ಅದರಲ್ಲಿ ಈ 14 ನಿವೇಶನಗಳಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಸಿದ್ದರಾಮಯ್ಯರ ಪಾತ್ರ ಏನು, ಅವರ ಪತ್ನಿಯ ಪಾತ್ರ ಏನು, ಮಲ್ಲಿಕಾರ್ಜುನ ಸ್ವಾಮಿ ಅವರು ಯಾವ ರೀತಿಯಾಗಿ ಜಮೀನನ್ನು ಖರೀದಿ ಮಾಡಿದ್ರು, ಜೊತೆಗೆ CM ಅವರ ಆಪ್ತ ಕುಮಾರ್ ಏನಿದ್ದಾರೆ ಮೈಸೂರಿನ ಸಿಟಿ ಕುಮಾರ್ ಅವರು ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡಿದ್ರು. ಆದರೆ ಇಡಿ ಅವರಿಗೆ ಸಿಕ್ಕಂತಹ ಏನು ಒಂದು ಸಾಕ್ಷಿಗಳು ಅದನ್ನ ಮುಂದಿನ ಹಂತದಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳೋಣಂತೆ ವೀಕ್ಷಕರಿಗೆ. ಇದೀಗ ಪ್ರಭಾವ ಇತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ಡೀಟೇಲ್ಸ್ನೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇನ್ಫ್ಯಾಕ್ಟ್ ನೀವು ಈ ವಿವಾದಿತ ಜಾಗಕ್ಕೂ ಹೋಗಿದ್ರಿ, ಹಾಗೆ ಯಾವ ಭೂಮಿಯನ್ನ ಕಳೆದುಕೊಂಡ ಕಾರಣಕ್ಕೋಸ್ಕರ 14 ಸೈಟ್ಗಳನ್ನ ಕೊಡಲಾಗಿದೆ ಅಂತ ಹೇಳಲಾಗಿತ್ತು, ಆ ಬಡಾವಣೆಗೂ ಕೂಡ ನೀವು ಹೋಗಿದ್ರಿ. ಮೇಲ್ನೋಟಕ್ಕೇನೆ ಕಾಣಿಸ್ತಾ ಇತ್ತು ಇಲ್ಲಿ ಏನೋ ದಾಖಲಾತಿಗಳಲ್ಲಿ ಎಡವಟ್ಟಾಗಿದೆ ಅಂತ ಹೇಳಿ. ಮುಖ್ಯಮಂತ್ರಿಗಳ ಪ್ರಭಾವ ಇತ್ತೋ ಇಲ್ವೋ ಅದು ಸೆಕೆಂಡರಿ ಪ್ರಶ್ನೆ. ಆದರೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸಾಕ್ಷ್ಯವೇ ಇಲ್ಲ ಅಂತ ಹೇಳಿರೋದು ದೂರುದಾರರಿಗೆ ಮಾತ್ರವಲ್ಲ, ಈ ಪ್ರಕರಣವನ್ನು ಗಮನಿಸ್ತಾ ಇರೋ ವೀಕ್ಷಕರಿಗೂ ಕೂಡ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನಿಸ್ತಿಲ್ವಾ ಅಂತ. ನೂರಕ್ಕೆ ನೂರಷ್ಟು ಸತ್ಯ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಲೋಪಗಳಾಗಿರುವಂಥದ್ದು ನೂರಕ್ಕೆ ನೂರಷ್ಟು ಸತ್ಯ. ಆದರೆ CM ಅವರ ಪತ್ನಿ ಪಡೆದಂತಹ 14 ನಿವೇಶನಗಳ ಏನು ತನಿಖೆ ನಡೀತಾ ಇತ್ತು, ಈ ಒಂದು ತನಿಖೆಯಲ್ಲಿ CM ಅವರ ಪ್ರಭಾವ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅಷ್ಟೇ ಲೋಕಾಯುಕ್ತರು ಈಗ ತನಿಖೆಯನ್ನು ಮಾಡಿರುವಂಥದ್ದು. ಈ ಒಂದು ತನಿಖೆಯಲ್ಲಿ ಎಕ್ಸ್ಪೆಕ್ಟೆಡ್ ಲೋಕಾಯುಕ್ತರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ರು, ಯಾವ ರೀತಿಯಾದಂತಹ ವರದಿಯನ್ನು ಕೊಡ್ತಾರೆ ಅಂತೇಳಿ ಈ ಹಿಂದೆಯೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಅದೇ ಮಾದರಿಯಲ್ಲಿ ಇವತ್ತು ಏನು ಕೊಟ್ಟಿರುವಂತಹ ಒಂದು ನೋಟಿಸ್ ಏನಿದೆ, ಆ ಒಂದು ನೋಟಿಸಲ್ಲಿ ಈ ಪ್ರಕರಣದ 4 ಆರೋಪಿಗಳಿದ್ದಾರೆ. CM ಸಿದ್ದರಾಮಯ್ಯ, ಅವರ ಪತ್ನಿ, ಅವರ ಭಾವೈದ ಹಾಗೂ ಜಮೀನಿನ ಮಾಲೀಕ ಇವರ ಪಾತ್ರ ಈ ಹಗರಣದಲ್ಲಿ ಇಲ್ಲ ಅಂತೇಳಿ ಈಗಾಗಲೇ ಒಂದು ಬಿ ರಿಪೋರ್ಟ್ ಹಾಕೋದಕ್ಕೂ ಕೂಡ ಒಂದು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. 1 ವಾರಗಳ ಕಾಲಾವಕಾಶ ಕೂಡ ಅವರು ತಕರಾರು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿ ತಪ್ಪೇ ಆಗಿಲ್ಲ ಅಂದ ಮೇಲೆ CM ಅವರ ಪತ್ನಿಯವರು 14 ನಿವೇಶನಗಳು ಯಾಕೆ ವಾಪಸ್ ಕೊಟ್ಟರು, ಜೊತೆಗೆ ಇಡಿ ಕೂಡ ಒಂದು ಏನು ಈ 14 ನಿವೇಶನಗಳ ಬಗ್ಗೆ ಒಂದು ಅಧಿಕೃತವಾದಂತಹ ಒಂದು ಪ್ರೆಸ್ ನೋಟ ರಿಲೀಸ್ ಮಾಡಿತ್ತು. ಅದರಲ್ಲಿ ಈ 14 ನಿವೇಶನಗಳಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಸಿದ್ದರಾಮಯ್ಯರ ಪಾತ್ರ ಏನು, ಅವರ ಪತ್ನಿಯ ಪಾತ್ರ ಏನು, ಮಲ್ಲಿಕಾರ್ಜುನ ಸ್ವಾಮಿ ಅವರು ಯಾವ ರೀತಿಯಾಗಿ ಜಮೀನನ್ನು ಖರೀದಿ ಮಾಡಿದ್ರು, ಜೊತೆಗೆ CM ಅವರ ಆಪ್ತ ಕುಮಾರ್ ಏನಿದ್ದಾರೆ ಮೈಸೂರಿನ ಸಿಟಿ ಕುಮಾರ್ ಅವರು ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡಿದ್ರು. ಆದರೆ ಇಡಿ ಅವರಿಗೆ ಸಿಕ್ಕಂತಹ ಏನು ಒಂದು ಸಾಕ್ಷಿಗಳು ಅದನ್ನ ಮುಂದಿನ ಹಂತದಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳೋಣಂತೆ ವೀಕ್ಷಕರಿಗೆ. ಇದೀಗ ಪ್ರಭಾವ ಇತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ಡೀಟೇಲ್ಸ್ನೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇನ್ಫ್ಯಾಕ್ಟ್ ನೀವು ಈ ವಿವಾದಿತ ಜಾಗಕ್ಕೂ ಹೋಗಿದ್ರಿ, ಹಾಗೆ ಯಾವ ಭೂಮಿಯನ್ನ ಕಳೆದುಕೊಂಡ ಕಾರಣಕ್ಕೋಸ್ಕರ 14 ಸೈಟ್ಗಳನ್ನ ಕೊಡಲಾಗಿದೆ ಅಂತ ಹೇಳಲಾಗಿತ್ತು, ಆ ಬಡಾವಣೆಗೂ ಕೂಡ ನೀವು ಹೋಗಿದ್ರಿ. ಮೇಲ್ನೋಟಕ್ಕೇನೆ ಕಾಣಿಸ್ತಾ ಇತ್ತು ಇಲ್ಲಿ ಏನೋ ದಾಖಲಾತಿಗಳಲ್ಲಿ ಎಡವಟ್ಟಾಗಿದೆ ಅಂತ ಹೇಳಿ. ಮುಖ್ಯಮಂತ್ರಿಗಳ ಪ್ರಭಾವ ಇತ್ತೋ ಇಲ್ವೋ ಅದು ಸೆಕೆಂಡರಿ ಪ್ರಶ್ನೆ. ಆದರೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸಾಕ್ಷ್ಯವೇ ಇಲ್ಲ ಅಂತ ಹೇಳಿರೋದು ದೂರುದಾರರಿಗೆ ಮಾತ್ರವಲ್ಲ, ಈ ಪ್ರಕರಣವನ್ನು ಗಮನಿಸ್ತಾ ಇರೋ ವೀಕ್ಷಕರಿಗೂ ಕೂಡ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನಿಸ್ತಿಲ್ವಾ ಅಂತ.
ನೂರಕ್ಕೆ ನೂರಷ್ಟು ಸತ್ಯ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಲೋಪಗಳಾಗಿರುವಂಥದ್ದು ನೂರಕ್ಕೆ ನೂರರಷ್ಟು ಸತ್ಯ. ಆದರೆ CM ಅವರ ಪತ್ನಿ ಪಡೆದಂತಹ 14 ನಿವೇಶನಗಳ ಏನು ತನಿಖೆ ನಡೀತಾ ಇದ್ದು, ಈ ಒಂದು ತನಿಖೆಯಲ್ಲಿ CM ಅವರ ಪ್ರಭಾವ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅಷ್ಟೇ ಲೋಕಾಯುಕ್ತರು ಈಗ ತನಿಖೆಯನ್ನು ಮಾಡಿರುವಂಥದ್ದು. ಈ ಒಂದು ತನಿಖೆಯಲ್ಲಿ ಎಕ್ಸ್ಪೆಕ್ಟೆಡ್ ಲೋಕಾಯುಕ್ತರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ರು, ಯಾವ ರೀತಿಯಾದಂತಹ ವರದಿಯನ್ನು ಕೊಡ್ತಾರೆ ಅಂತೇಳಿ ಈ ಹಿಂದೆಲೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಅದೇ ಮಾದರಿಯಲ್ಲಿ ಇವತ್ತು ಏನು ಕೊಟ್ಟಿರುವಂತಹ ಒಂದು ನೋಟಿಸ್ ಏನಿದೆ, ಆ ಒಂದು ನೋಟಿಸಲ್ಲಿ ಈ ಪ್ರಕರಣದ 4 ಆರೋಪಿಗಳಿದ್ದಾರೆ. CM ಸಿದ್ದರಾಮಯ್ಯ, ಅವರ ಪತ್ನಿ, ಅವರ ಭಾವೈದ ಹಾಗೂ ಜಮೀನಿನ ಮಾಲೀಕ ಇವರ ಪಾತ್ರ ಈ ಹಗರಣದಲ್ಲಿ ಇಲ್ಲ ಅಂತೇಳಿ ಈಗಾಗಲೇ ಒಂದು ಬಿ ರಿಪೋರ್ಟ್ ಹಾಕೋದಕ್ಕೂ ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. 1 ವಾರಗಳ ಕಾಲಾವಕಾಶ ಕೂಡ ಅವರು ತಕರಾರು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶನ ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿ ತಪ್ಪೇ ಆಗಿಲ್ಲ ಅಂದ ಮೇಲೆ CM ಅವರ ಪತ್ನಿಯವರು 14 ನಿವೇಶನಗಳು ಯಾಕೆ ವಾಪಸ್ ಕೊಟ್ಟರು? ಜೊತೆಗೆ ಇಡಿ ಕೂಡ ಒಂದು ಏನು ಈ 14 ನಿವೇಶನಗಳ ಬಗ್ಗೆ ಒಂದು ಅಧಿಕೃತವಾದಂತಹ ಒಂದು ಪ್ರೆಸ್ ನೋಟ ರಿಲೀಸ್ ಮಾಡಿತ್ತು. ಅದರಲ್ಲಿ ಈ 14 ನಿವೇಶನಗಳಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಸಿದ್ದರಾಮಯ್ಯರ ಪಾತ್ರ ಏನು, ಅವರ ಪತ್ನಿಯ ಪಾತ್ರ ಏನು, ಮಲ್ಲಿಕಾರ್ಜುನ ಸ್ವಾಮಿ ಅವರು ಯಾವ ರೀತಿಯಾಗಿ ಜಮೀನನ್ನು ಖರೀದಿ ಮಾಡಿದ್ರು, ಜೊತೆಗೆ CM ಅವರ ಆಪ್ತ ಕುಮಾರ್ ಏನಿದ್ದಾರೆ ಮೈಸೂರಿನ ಸಿಟಿ ಕುಮಾರ್ ಅವರು ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡಿದ್ರು. ಆದರೆ ಇಡಿ ಅವರಿಗೆ ಸಿಕ್ಕಂತಹ ಏನು ಒಂದು ಸಾಕ್ಷಿಗಳು ಅದನ್ನ ಮುಂದಿನ ಹಂತದಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳೋಣಂತೆ ವೀಕ್ಷಕರಿಗೆ. ಇದೀಗ ಪ್ರಭಾವ ಇತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ಡೀಟೇಲ್ಸ್ ನೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇನ್ಫ್ಯಾಕ್ಟ್ ನೀವು ಈ ವಿವಾದಿತ ಜಾಗಕ್ಕೂ ಹೋಗಿದ್ರಿ, ಹಾಗೆ ಯಾವ ಭೂಮಿಯನ್ನ ಕಳೆದುಕೊಂಡ ಕಾರಣಕ್ಕೋಸ್ಕರ 14 ಸೈಟ್ಗಳನ್ನು ಕೊಡಲಾಗಿದೆ ಅಂತ ಹೇಳಲಾಗಿತ್ತು, ಆ ಬಡಾವಣೆಗೂ ಕೂಡ ನೀವು ಹೋಗಿದ್ರಿ. ಮೇಲ್ನೋಟಕ್ಕೇನೆ ಕಾಣಿಸ್ತಾ ಇತ್ತು ಇಲ್ಲಿ ಏನೋ ದಾಖಲಾತಿಗಳಲ್ಲಿ ಎಡವಟ್ಟಾಗಿದೆ ಅಂತ ಹೇಳಿ. ಮುಖ್ಯಮಂತ್ರಿಗಳ ಪ್ರಭಾವ ಇತ್ತೋ ಇಲ್ವೋ ಅದು ಸೆಕೆಂಡರಿ ಪ್ರಶ್ನೆ. ಆದರೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸಾಕ್ಷ್ಯವೇ ಇಲ್ಲ ಅಂತ ಹೇಳಿರೋದು ದೂರುದಾರರಿಗೆ ಮಾತ್ರವಲ್ಲ, ಈ ಪ್ರಕರಣವನ್ನು ಗಮನಿಸ್ತಾ ಇರೋ ವೀಕ್ಷಕರಿಗೂ ಕೂಡ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನಿಸ್ತಿಲ್ವಾ ಅಂತ. ನೂರಕ್ಕೆ ನೂರಷ್ಟು ಸತ್ಯ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಲೋಪಗಳಾಗಿರುವಂಥದ್ದು ನೂರಕ್ಕೆ ನೂರರಷ್ಟು ಸತ್ಯ. ಆದರೆ CM ಅವರ ಪತ್ನಿ ಪಡೆದಂತಹ 14 ನಿವೇಶನಗಳ ಏನು ತನಿಖೆ ನಡೀತಾ ಇದ್ದು, ಈ ಒಂದು ತನಿಖೆಯಲ್ಲಿ CM ಅವರ ಪ್ರಭಾವ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅಷ್ಟೇ ಲೋಕಾಯುಕ್ತರು ಈಗ ತನಿಖೆಯನ್ನು ಮಾಡಿರುವಂಥದ್ದು. ಈ ಒಂದು ತನಿಖೆಯಲ್ಲಿ ಎಕ್ಸ್ಪೆಕ್ಟೆಡ್ ಲೋಕಾಯುಕ್ತರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ರು, ಯಾವ ರೀತಿಯಾದಂತಹ ವರದಿಯನ್ನು ಕೊಡ್ತಾರೆ ಅಂತೇಳಿ ಈ ಹಿಂದೆಲೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಅದೇ ಮಾದರಿಯಲ್ಲಿ ಇವತ್ತು ಏನು ಕೊಟ್ಟಿರುವಂತಹ ಒಂದು ನೋಟಿಸ್ ಏನಿದೆ, ಆ ಒಂದು ನೋಟಿಸಲ್ಲಿ ಈ ಪ್ರಕರಣದ 4 ಆರೋಪಿಗಳಿದ್ದಾರೆ. CM ಸಿದ್ದರಾಮಯ್ಯ, ಅವರ ಪತ್ನಿ, ಅವರ ಭಾವೈದ ಹಾಗೂ ಜಮೀನಿನ ಮಾಲೀಕ ಇವರ ಪಾತ್ರ ಈ ಹಗರಣದಲ್ಲಿ ಇಲ್ಲ ಅಂತೇಳಿ ಈಗಾಗಲೇ ಒಂದು ಬಿ ರಿಪೋರ್ಟ್ ಹಾಕೋದಕ್ಕೂ ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. 1 ವಾರಗಳ ಕಾಲಾವಕಾಶ ಕೂಡ ಅವರು ತಕರಾರು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶನ ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿ ತಪ್ಪೇ ಆಗಿಲ್ಲ ಅಂದ ಮೇಲೆ CM ಅವರ ಪತ್ನಿಯವರು 14 ನಿವೇಶನಗಳು ಯಾಕೆ ವಾಪಸ್ ಕೊಟ್ಟರು? ಜೊತೆಗೆ ಇಡಿ ಕೂಡ ಒಂದು ಏನು ಈ 14 ನಿವೇಶನಗಳ ಬಗ್ಗೆ ಒಂದು ಅಧಿಕೃತವಾದಂತಹ ಒಂದು ಪ್ರೆಸ್ ನೋಟ ರಿಲೀಸ್ ಮಾಡಿತ್ತು. ಅದರಲ್ಲಿ ಈ 14 ನಿವೇಶನಗಳಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಸಿದ್ದರಾಮಯ್ಯರ ಪಾತ್ರ ಏನು, ಅವರ ಪತ್ನಿಯ ಪಾತ್ರ ಏನು, ಮಲ್ಲಿಕಾರ್ಜುನ ಸ್ವಾಮಿ ಅವರು ಯಾವ ರೀತಿಯಾಗಿ ಜಮೀನನ್ನು ಖರೀದಿ ಮಾಡಿದ್ರು, ಜೊತೆಗೆ CM ಅವರ ಆಪ್ತ ಕುಮಾರ್ ಏನಿದ್ದಾರೆ ಮೈಸೂರಿನ ಸಿಟಿ ಕುಮಾರ್ ಅವರು ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡಿದ್ರು. ಆದರೆ ಇಡಿ ಅವರಿಗೆ ಸಿಕ್ಕಂತಹ ಏನು ಒಂದು ಸಾಕ್ಷಿಗಳು ಅದನ್ನ ಮುಂದಿನ ಹಂತದಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳೋಣಂತೆ ವೀಕ್ಷಕರಿಗೆ. ಇದೀಗ ಪ್ರಭಾವ ಇತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ಡೀಟೇಲ್ಸ್ ನೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇನ್ಫ್ಯಾಕ್ಟ್ ನೀವು ಈ ವಿವಾದಿತ ಜಾಗಕ್ಕೂ ಹೋಗಿದ್ರಿ, ಹಾಗೆ ಯಾವ ಭೂಮಿಯನ್ನ ಕಳೆದುಕೊಂಡ ಕಾರಣಕ್ಕೋಸ್ಕರ 14 ಸೈಟ್ಗಳನ್ನು ಕೊಡಲಾಗಿದೆ ಅಂತ ಹೇಳಲಾಗಿತ್ತು, ಆ ಬಡಾವಣೆಗೂ ಕೂಡ ನೀವು ಹೋಗಿದ್ರಿ. ಮೇಲ್ನೋಟಕ್ಕೇನೆ ಕಾಣಿಸ್ತಾ ಇತ್ತು ಇಲ್ಲಿ ಏನೋ ದಾಖಲಾತಿಗಳಲ್ಲಿ ಎಡವಟ್ಟಾಗಿದೆ ಅಂತ ಹೇಳಿ. ಮುಖ್ಯಮಂತ್ರಿಗಳ ಪ್ರಭಾವ ಇತ್ತೋ ಇಲ್ವೋ ಅದು ಸೆಕೆಂಡರಿ ಪ್ರಶ್ನೆ. ಆದರೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸಾಕ್ಷ್ಯವೇ ಇಲ್ಲ ಅಂತ ಹೇಳಿರೋದು ದೂರುದಾರರಿಗೆ ಮಾತ್ರವಲ್ಲ, ಈ ಪ್ರಕರಣವನ್ನು ಗಮನಿಸ್ತಾ ಇರೋ ವೀಕ್ಷಕರಿಗೂ ಕೂಡ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನಿಸ್ತಿಲ್ವಾ ಅಂತ. ನೂರಕ್ಕೆ ನೂರಷ್ಟು ಸತ್ಯ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಲೋಪಗಳಾಗಿರುವಂಥದ್ದು ನೂರಕ್ಕೆ ನೂರರಷ್ಟು ಸತ್ಯ. ಆದರೆ CM ಅವರ ಪತ್ನಿ